ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ನಿಜವಾಗಿಯೂ ರೈತ ಸಂಘಟನೆ, ದಲಿತ ಸಂಘಟನೆ, ಇವತ್ತು ಇವೆರಡು ಸಂಘಟನೆಗಳು ಬಹಳ ನಿಂತು ವಿಚಾರ ಮಾಡ್ಬೇಕಂತ ಪ್ರಸಂಗದ. ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತದ, ಬರೋ ಡಿಸೆಂಬರ್ದಲ್ಲೇ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲೇ, ಅಲ್ಲಿ ಹೋರಾಟ ಮಾಡುವಂಥದ್ದು ಲಕ್ಷಣ ಕೊಡಿಸ್ಬೇಕಂತೇಳಿ ನಮ್ಮ ಚನ್ನಪ್ಪ ಪೂಜಾರಿಯವರು, ಅವ್ರ ಜೊತೆಗಾರರಾದಂಥ ಶಶಿಕಾಂತ್ ಗುರೂಜಿಯವರು ಒಂದು ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಒಂದು ಸ್ಟೇಟ್ಮೆಂಟು ಕೊಡ್ತಾ ಇದ್ದಾರೆ. ಹೋರಾಟಗಳ ಬಗ್ಗೆ ನಾವು ಏನು ಮಾಡಬೇಕು, ಎಂತು ಏನು ಅಂತೇಳಿ. ಅವ್ರ ಜೊತೆ ದಲಿತ ಸಂಘರ್ಷ ಸಮಿತಿ ಆಯಿತು, ಹಸಿರು ಸೇನೆ ಆಯಿತು, ಎಲ್ಲರೂ ಇವರೆಲ್ಲರೂ ಒಂದು ವಿಚಾರ ಮಾಡಬೇಕಾಗಿದೆ. ಇವತ್ತು ಬಹಳ ಮಹತ್ವದ್ದು ಸಂಘಟನೆ ಆಗ್ಯದ. ನಿಮ್ಮಲ್ಲಿ ಸಂಘಟಕರಿದ್ದೀರಿ, ನೀವು ಹೋರಾಟಗಾರರಿದ್ದೀರಿ, ಅದು ಎರಡು ಮಾತಿಲ್ಲ. ಆದರೆ ನಿಮ್ಮ ಮ್ಯಾಲೊಂದು ಎಲ್ಲರೂ ಆರೋಪ ಮಾಡ್ತಾಯಿದ್ದಾರೆ, ಅಧಿಕಾರಶಾಹಿ ವರ್ಗದವರು, ರಾಜಕೀಯಶಾಹಿ ವರ್ಗದವರು. ಯಾಕಂದರೆ ರಾಜಕೀಯಶಾಹಿಕ್ಕೆ ಅಧಿಕಾರಶಾಹಿಕ್ಕೆ ನೀವು ಅಧಿಕಾರಕ್ಕೆ ಬರೋದು ಬೇಕಾಗಿಲ್ಲ. ನೀವು ನಿರಂತರವಾಗಿ ಹೊರಗೆ ರೋಡ್ ಮೇಲೆ ಹೋರಾಟ ಮಾಡ್ತಾ ಹೋಗ್ತಾ ಇರಬೇಕು. ಅದನ್ನು ಆದಷ್ಟು ಅವ್ರು ಮುರಿತಾ ಇರಬೇಕು, ಒಂದಿಷ್ಟು ಕೊಟ್ಟಂಗೆ ಮಾಡಬೇಕು, ಕಸ್ಕೊಂಡಂಗೆ ಮಾಡಬೇಕು ಅನ್ನೋಂಥ ಒಂದು ಸಿದ್ಧಾಂತ ನಡೆಸ್ಕೊಂಡು ಹೊರಟಿದ್ದಾರೆ. ಇದು ಆಲ್ ಓವರ್ ಇಂಡಿಯಾದ ಪರಿಸ್ಥಿತಿ ಇವತ್ತು ಹಂಗದ. ಅದಕ್ಕೆ ಎಲ್ಲ ಹೋರಾಟ ಮಾಡುವಂಥವ್ರು, ಸಂಘಟಕರು, ನಿಮ್ಮೆಲ್ಲ ಶಕ್ತಿ ಅದ ರೀ, ಜನರಿಗೆ ಭೇಟಿ ಆಗ್ತೀರಿ, ಭೇಟಿ ಆಗ್ರಿ. ಇದನ್ನು ನೀವು ಮಾಡಿರ್ಲಂತಲ್ಲ, ಅಧಿವೇಶನ ಸ್ಟಾರ್ಟ್ ಆಗ್ತದೆ, ಹೋರಾಟ ಮಾಡಿರಿ, ನಿಮ್ಮ ಬೇಡಿಕೆಗಳಿಡ್ರಿ. ಕರೆಂಟ್ ಬಿಲ್ ಮಾಫ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಾರ್ಕೆಟ್ದಾಗಿರ್ಬೋದು, ನೀವೆಲ್ಲ ಕೇಳಿದ್ದೀರಿ. ನಿನ್ನೆಲ್ಲನೂ ನೀವು ವಿಸ್ತೃತವಾಗಿ ಮಾತಾಡಿದಿರಿ. ಅದರಲ್ಲೇ ಕಾರ್ಮಿಕರ ಬಗ್ಗೆನೂ ಮಾತಾಡಿದಿರಿ. ಎಲ್ಲರೂ ಇನ್ವಾಲ್ವ್ ಮಾಡ್ತಾಯಿದ್ದೀರಿ, ಭಾಳ ಬೆಸ್ಟ್ ಕೆಲಸ. ಆದರೆ ಇನ್ನೊಂದು ಏನು ಮಾಡಬೇಕಾಗಿದೆ ಇದ್ರ ಜೊತೆಗೆ ಅಂದರೆ ಈ ಹಿಂದೆ ಹೋರಾಟಗಳು ಭಾಳಷ್ಟು ಮಾಡಿದ್ದಾರೆ.